ನಮಸ್ಕಾರ, ಹಾಸನ ಟುಡೇ ನ್ಯೂಸ್ಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಜಿಲ್ಲೆಯಾದ್ಯಂತ ಬಾಬೂಜಿ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ. ಬಾಬೂಜಿ ಭಾವಚಿತ್ರ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಚಾಲನೆ. ಬಾಬುರಾಮ್ ಬಗ್ಗೆ ಸಂಸದ ಶ್ರೇಯಸ್ ಬಣ್ಣನೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ರಮ ಹಣ ವಸೂಲಿ ಆರೋಪ. ಸ್ಥಳಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ಪರಿಶೀಲನೆ. ಸೊಸೈಟಿ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ. ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳಿಗೆ ವಿರೋಧ. ಬಿಜೆಪಿ ಕಾರ್ಯಕರ್ತರಿಂದ ಹಾಸನದಲ್ಲಿ ಪ್ರತಿಭಟನೆ. ರಾಜ್ಯಪಾಲರಿಗೆ ಮನವರಿಕೆ ಪತ್ರ ರವಾನೆ. ನಗರದ ಹಾಗೂ ಜಿಲ್ಲಾದ್ಯಂತ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಡಿಸಿ ಕಚೇರಿ ಆವರಣದಲ್ಲಿ ಬಾಬೂಜಿ ಭಾವಚಿತ್ರ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಚಾಲನೆ ನೀಡಿದರು. ನಂತರ ನಗರದ ಅಂಬೇಡ್ಕರ್ ಭವನದಲ್ಲಿಂದು ನಡೆದ ಪ್ರಧಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್, ಬಾಬು ಜಗಜೀವನ್ ರಾಮ್ ಅವರ ವ್ಯಕ್ತಿತ್ವ ಹಾಗೂ ನಡೆದು ಬಂದ ಹಾದಿ ನಮ್ಮೆಲ್ಲರಿಗೂ ಪ್ರೇರಣೆ. ಬಾಬುರಾಮ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ಹಲವಾರು ಸ್ಥಾನಗಳನ್ನು ಅಲಂಕರಿಸಿ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಈ ಆಚರಣೆ ಕೇವಲ ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿದೆ. ಸಮಾಜದ ಪ್ರತಿಯೊಬ್ಬ ಪ್ರಜೆಯೂ ಗೌರವಿಸುವಂತಾಗಬೇಕೆಂದು ತಿಳಿಸಿದರು. ಏಪ್ರಿಲ್ 5ನೇ ತಾರೀಕು ನಮ್ಮ ಜಗಜೀವನ್ ರಾಮ್ ಸಾಹೇಬರ ಜನ್ಮ ದಿನಾಚರಣೆಯನ್ನು ನಾವು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಾಹೇಬರ ಜಯಂತಿಯಾಗಿ ಆಚರಿಸ್ತೀವಿ. ಇದು ನಮಗೆಲ್ಲ ಒಂದು ಐತಿಹಾಸಿಕ ಮತ್ತೆ ಒಂದು ಪವಿತ್ರವಾದ ದಿನ ಅಂತ ಬಣ್ಣಿಸೋಕ್ಕೆ ನಾನು ಹೆಮ್ಮೆಯಿಂದ ಖುಷಿ ಆಗ್ತೀನಿ. ಯಾಕಂತ ಹೇಳಿದ್ರೆ ಅವರ ಸಾಧನೆ, ಅವರ ವ್ಯಕ್ತಿತ್ವ, ಅವ್ರು ಬಂದಂತಹ ಹಾದಿಯನ್ನು ನಮ್ಮ ಭೂತಾಯ ಸಾಹೇಬರು ಅದ್ಭುತವಾಗಿ ನಮಗೆಲ್ಲ ಹೇಳಿದ್ದಾರೆ. ಉಪ ಪ್ರಧಾನಿಗಳಾಗಿ, ಕೇಂದ್ರ ಸರ್ಕಾರದ ರಕ್ಷಣಾ ಖಾತೆ ಸಚಿವರಾಗಿ, ಕೃಷಿ ಖಾತೆ ಸಚಿವರಾಗಿ, ಮತ್ತೆ ಕೃಷಿಯಲ್ಲಿ ಒಂದು ಕ್ರಾಂತಿಕಾರಿಯಾಗಿಂತಹ ಬೆಳವಣಿಗೆ ತಂದಂಥವರು ನಮ್ಮ ಬಾಬು ಜಗಜೀವನ್ ರಾಮ್ ಸಾಹೇಬರು. ಜೊತೆಗೆ ಅವರು ರಕ್ಷಣಾ ಖಾತೆ ಸಚಿವರಾಗಿದ್ದರು. ಜೊತೆಗೆ ವಿವಿಧ ನಮ್ಮ ಕಾರ್ಮಿಕ ಖಾತೆ ಸಚಿವರಾಗಿದ್ದರು. ರೈಲ್ವೆ ಖಾತೆಯಲ್ಲಂತೂ ಅದ್ಭುತವಾದಂತಹ, ಇವತ್ತಿಗೂ ರೈಲ್ವೆ ನಿಲ್ದಾಣಗಳಿಗೆ ಹೋದರೆ ಅವರ ಹೆಸರು ಅಜರಾಮರವಾಗಿದೆ. ಅವರು ರೈಲ್ವೆ ಖಾತೆ ನಿಭಾಯಿಸಿ ಅವರಂತಹ ಒಂದು ರೆವಲ್ಯೂಷನ್, ಕ್ರಾಂತಿಕಾರಿ ಬೆಳವಣಿಗೆಗಳನ್ನೆಲ್ಲ. ಈ ವೇಳೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಬಿಆರ್ ಪೂರ್ಣಿಮಾ, ಎಡಿಸಿ ಕೆಟಿ ಶಾಂತಲಾ, ನಗರಸಭೆ ಆಯುಕ್ತ ರಮೇಶ್, ಡಿವೈಎಸ್ಪಿ ಮುರಳೀಧರ್, ದಲಿತ ಮುಖಂಡರಾದ ಎಚ್ಕೆ ಸಂದೇಶ್ ಸೇರಿದಂತೆ ಮೊದಲಾದವರು ಹಾಜರಿದ್ದರು. ಬೇಲೂರು ಪಟ್ಟಣದ ಜೆಪಿ ನಗರದ ನ್ಯಾಯಬೆಲೆ ಅಂಗಡಿ ಸಂಖ್ಯೆ 84ರಲ್ಲಿ ಸಾರ್ವಜನಿಕರಿಂದ ಹಣ ಪಡೆಯುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಮಾನವ ಹಕ್ಕು ಹೋರಾಟಗಾರರ ಒಕ್ಕೂಟ ಬೇಲೂರು ತಾಲೂಕು ಘಟಕದ ಪದಾಧಿಕಾರಿಗಳು ನ್ಯಾಯಬೆಲೆ ಅಂಗಡಿಯಲ್ಲಿ ಪರಿಶೀಲಿಸಿ ಸಾರ್ವಜನಿಕರಿಂದ ಮಾಹಿತಿ ಪಡೆದರು. ಇದೇ ವೇಳೆ ಸಾರ್ವಜನಿಕರು ಪ್ರತಿ ತಿಂಗಳು ಪಡಿತರ ರೇಷನ್ ಪಡೆಯಲು 20 ರೂಪಾಯಿ ಮತ್ತು ಕೆವೈಸಿ ಹೆಬ್ಬೆಟ್ಟು ನೀಡಲು 30 ರೂಪಾಯಿ ಹಣ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ಸಾರ್ವಜನಿಕರ ಆರೋಪದ ಮೇರೆಗೆ ಮಾನವ ಹಕ್ಕು ಹೋರಾಟ ಒಕ್ಕೂಟದ ಪದಾಧಿಕಾರಿಗಳು ಆಹಾರ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದರು. ಸ್ಥಳಕ್ಕಾಗಮಿಸಿದ ಆಹಾರ ಇಲಾಖೆ ಅಧಿಕಾರಿಗಳಾದ ವೀಣಾ ಮತ್ತು ಗೀತಾಂಜಲಿ ಪರಿಶೀಲನೆ ನಡೆಸಿ ಪಡಿತರ ರೇಷನ್ ನೀಡಲು ಯಾವುದೇ ಹಣ ಕೊಡುವಂತಿಲ್ಲ, ಅಕ್ರಮವಾಗಿ ಸಾರ್ವಜನಿಕರಿಂದ ಮನಬಂದಂತೆ ಹಣ ವಸೂಲಿ ಮಾಡಿರುವುದು ತಪ್ಪು, ಹಾಗಾಗಿ ಅಕ್ರಮವಾಗಿ ಹಣ ಪಡೆದಿರುವ ಸೊಸೈಟಿ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಈ ಸಂಬಂಧ ಮಾತನಾಡಿದ ಮಾನವ ಹಕ್ಕು ಹೋರಾಟ ಒಕ್ಕೂಟದ ಹಾಸನ ಜಿಲ್ಲಾಧ್ಯಕ್ಷ ಎಂಜಿ ನಿಂಗರಾಜ್, ಸೊಸೈಟಿಯಲ್ಲಿ ಮನಬಂದಂತೆ ಹಣ ಪಡೆಯುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಹಣ ಪಡೆಯುತ್ತಿರುವುದು ಬೆಳಕಿಗೆ ಬಂದಿದ್ದು, ಜೆಪಿ ನಗರ ಬಡಾವಣೆಯ ಸೊಸೈಟಿ ನಿರ್ವಾಹಕಿ ಪದ್ಮಮ್ಮ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲವಾದರೆ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಹೋಗ್ತಿಗ್ಲು ತಗೊಂಡ್ರ ನಮ್ಮ ನಿಮ್ಮ ಹತ್ರ ಇಲ್ಲ ಪ್ರತಿ ತಿಂಗಳು 30 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀರಾ? ಆಲ್ರೆಡಿ 30 ರೂಪಾಯಿ ಹೇಳಿದ್ದ ಹುಡುಗ ಕೊಟ್ಟು ಅಕ್ಕಿಗೆ ದುಡ್ಡು ಕೊಡೋದಿಲ್ವಾ? ಪುಕ್ಸೋಟೆ ಕೊಡ್ತಾರಾ? 30 ರೂಪಾಯಿ ಕೊಡ್ತಾ ಇಲ್ವಾ? $10 ರೂಪಾಯಿ ಇಸ್ಕೊಂತಾರೆ, ಎಲ್ಲರಿಗೂ ಗೊತ್ತು. 30 ರೂಪಾಯಿ ಯಾಕೆ ಇಸ್ಕೊಂತಿದ್ದೀರಾ? ಯಾವ ಆರೋಗ್ಯ ಸರಿ ಇಲ್ಲ.
ಯಾಕೆ ಇಸ್ಕೋಬೇಕು? ಎಷ್ಟು ಇಸ್ಕೊಳ್ತೀಯಾರೆ? ಎಷ್ಟು ಕೊಡ್ತೀರಿ ದುಡ್ಡು? ಕೊಡ್ತಾ ಇಲ್ವಾ ದುಡ್ಡು ಯಾರು? ತಿಂಗಳ 20. ಮಾತಾಡ್ರಿ ನೀವು. ಇಲ್ಲ ಅಂದ್ರೆ ಹೋಗಿ ಯಾರು ತಗೋಬೇಡಿ. ಮಾತಾಡಿ. ಬಿಡ ಇವತ್ತು 30, ನಾಳೆ 100 ರೂಪಾಯಿ ಆಯ್ತಾ? ನೀವು ಬಾಯ್ ಪಡ್ಕೊಳ್ಳಿ ಕರ್ದು. ಬೇಲೂರು ನಗರದಲ್ಲಿ 84ನೇ ನಂಬರ್ ಸೊಸೈಟಿಯಲ್ಲಿ ಜಪಿ ನಗರ ಸೊಸೈಟಿಯಲ್ಲಿ ಒಬ್ಬ ರೇಷನ್ ಕಾರ್ಡ್ದಾರರಿಗೆ 30 ರೂಪಾಯಿನಂತೆ ಅವರು ಸುಲಿಗೆ ಮಾಡ್ತಾಯಿದ್ರು. ಆ ವಿಚಾರನ ನಮ್ಮ ಆತ್ಮೀಯ ಸ್ನೇಹಿತರು ವಿಚಾರ ಮುಟ್ಟಿಸಿದ್ರು. ಹಿಂಗೆ ಪದ್ಮಾ ಮೇಡಮ್ಮು ಸೊಸೈಟಿ ವಿತರಣೆ ಮಾಡುವ ಪದ್ಮಾ ಮೇಡಮ್ಮು ಒಬ್ಬರ ರೇಷನ್ ಕಾರ್ಡಿಗೆ 30 ರೂಪಾಯಿ ತಗೋತಾ ಇದ್ದಾರೆ ಸರ್, ಇಲ್ಲಿ ಅನ್ಯಾಯ ನಡೀತಾ ಇದೆ ಅಂತ ನಮಗೆ ವಿಚಾರ ಬಂತು. ಆ ವಿಚಾರ ತಿಳಿದು ತಕ್ಷಣ ಸಂಸ್ಥೆಗೆ ಮಾಹಿತಿ ಬಂತು. ಮಾನವ ಹಕ್ಕು ಹೋರಾಟ ಸಮಿತಿಗೆ ದೂರು ಬಂತು. ಆ ದೂರಿನ ಮೇರೆಗೆ ಈ ಸೊಸೈಟಿಗೆ ವಿಸಿಟ್ ಹಾಕಿದಾಗ ಸತ್ಯಾಂಶ ತಿಳಿತು. ಒಬ್ಬ ಕಾರ್ಡ್ದಾರರಿಗೆ 30 ರೂಪಾಯಿ ನನಗೆ ಅವರು ಸುಲಿಗೆ ಮಾಡ್ತಾ ಇದ್ದಾರೆ. ಆ ತಕ್ಷಣ ನಾವು ಎಂಕ್ವೈರಿ ಮಾಡಿದಾಗ ಸಾರ್ವಜನಿಕರು ದೂರ ಹೇಳಿದರು, ಒಬ್ಬ ಕಾರ್ಡ್ದಾರರಿಗೆ 30 ರೂಪಾಯಿ ತಗೋತಾ ಇದ್ದಾರೆ ಸರ್ ಅಂತ. ಆ ತಕ್ಷಣ ನಾವು ಫುಡ್ ಇಲಾಖೆ ವೀಣಾ ಮೇಡಮ್ಗೆ ಫೋನ್ ಮಾಡಿದಾಗ ಅವ್ರು ತಕ್ಷಣ ಬಂದು ಈ ಪರಿಶೀಲನೆ ಮಾಡಿದಾಗ 30 ರೂಪಾಯಿ ತಗೋತಾ ಇದ್ದಾರೆ ಅಂತ ಸಾಬೀತಾಯಿತು. ಅವ್ರು ತಕ್ಷಣ ಈ ಸೊಸೈಟಿನ ವರ್ಗಾವಣೆ ಮಾಡಿ ಇಲ್ಲ ಬೇರೆಯವ್ರಿಗೆ ಬದಲಾವಣೆ ಮಾಡಿ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ಬೇಕಂತ ನಾನು ಮಾನವ ಹಕ್ಕು ಹೋರಾಟ ಒಕ್ಕೂಟದಿಂದ. ಈ ಸಂದರ್ಭದಲ್ಲಿ ಮಾನವ ಹಕ್ಕು ಹೋರಾಟ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದ ಅರುಣ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್, ಶಂಕರ್ ಪ್ರಸಾದ್, ನಗರ ಪ್ರಧಾನ ಕಾರ್ಯದರ್ಶಿಯಾದ ಕಿರಣ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅಗತ್ಯ ವಸ್ತುಗಳ ನಿರಂತರ ಬೆಲೆ ಏರಿಕೆ, ಎಸ್ಸಿ ಅನುದಾನ ದುರ್ಬಳಕೆ, ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡಿರುವುದನ್ನು ಖಂಡಿಸಿ ಹಾಗೂ 18 ಬಿಜೆಪಿ ಶಾಸಕರ ಅಮಾನತು ವಿರೋಧಿಸಿ ನಗರದಲ್ಲೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಚಂದ್ರು, ರಾಜ್ಯ ಸರ್ಕಾರವು ನಿರಂತರವಾಗಿ ಡೀಸೆಲ್ ಮತ್ತು ಹಾಲಿನ ದರ ಸೇರಿದಂತೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿದ್ದು ಮಧ್ಯಮ ಮತ್ತು ಬಡ ಜನರು ಜೀವನ ನಡೆಸಲು ದುಸ್ತರವಾಗಿದೆ. ಅಲ್ಲದೆ ಮುಸ್ಲಿಮರಿಗೆ ಗುತ್ತಿಗೆ ಕಾಮಗಾರಿಯಲ್ಲಿ 4% ಮೀಸಲಾತಿ ನೀಡುತ್ತಿರುವುದು ಅಸಂವಿಧಾನವಾಗಿದೆ. ಏಕೆಂದರೆ ಧರ್ಮಾಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಎಸ್ಎಸ್ಪಿ, ಟಿಎಸ್ಪಿಗೆ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡಲಾಗುತ್ತಿದೆ. ವಿಧಾನಸಭೆಯಲ್ಲಿ ಬಿಜೆಪಿಯ 18 ಶಾಸಕರನ್ನ ಅಮಾನತು ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿ ಶಾಸಕರ ಹಕ್ಕನ್ನು ಮೊಟಕುಗೊಳಿಸಲಾಗಿದೆ. ಸ್ಪೀಕರ್ ಅವರ ನಡೆ ಸಂವಿಧಾನ ಬಾಹಿರ. ಕಾಂಗ್ರೆಸ್ ಸರ್ಕಾರದ ಸಂವಿಧಾನ ಮತ್ತು ಜನವಿರೋಧಿ ನೀತಿಗಳನ್ನು ಬಿಜೆಪಿ ಉಗ್ರವಾಗಿ ವಿರೋಧಿಸುತ್ತದೆ. ಗ್ಯಾರಂಟಿ ಸರಿದೂಗಿಸಲು ಇಂತಹ ನಿರ್ಧಾರಗಳು ಸಾಮಾನ್ಯ ಜನರಿಗೆ ಹೊರೆಯಾಗಲಿದೆ. ರಾಜ್ಯ ಸರ್ಕಾರದ ಈ ಎಲ್ಲ ಜನವಿರೋಧಿ ನೀತಿಗಳನ್ನು ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವರಿಕೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದ ದಿನದಿಂದ ಇಲ್ಲಿಯ ತನಕ ಕೂಡ ಜನನೀತಿ ಧೋರಣೆಯನ್ನು ಅನುಸರಿಸ್ತಾ ಬರ್ತಾ ಇದೆ. SC ಫಂಡನ್ನು ಗ್ಯಾರಂಟಿಗೆ ಬಳಸ್ಕೊಂಡ್ರು. ಈಗ ರೈತಾಪಿ ವರ್ಗ ಹಾಗೂ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಏರಿಸಿರೋಂಥದ್ದು ಖಂಡನೀಯ. ಕಾರಣ ಅದನ್ನೇ ನಂಬಿಕೊಂಡು ಸಾವಿರಾರು ಕೋಟಿ ಜನ ಈ ರಾಜ್ಯದಲ್ಲಿ ದೇಶದಲ್ಲಿ ಅವಲಂಬಿತವಾಗಿ ಬದುಕು ನಡೆಸ್ಕೊಳ್ತಾರೆ. ಆಟೋ ಇರ್ಬೋದು, ಲಾರಿ ಇರ್ಬೋದು, ಸಣ್ಣ ಪುಟ್ಟ ಗಾಡಿಗಳಿರ್ಬೋದು, ಅದರಿಂದ ಅವರ ಸಂಸಾರ ನಡೀತಿರ್ತದೆ. ಹಾಗಾಗಿ ಒಂದು ತಿಂಗಳಲ್ಲಿ ಕಮ್ಮಿ 7ರಿಂದ 7.5 ಸಾವಿರ ಡೀಸೆಲ್ ಹಾಕುವಂಥವ್ರು, 2,000 ಡೀಸೆಲ್ ಹಾಕೋಂಥವ್ರು, 1,500 ಡೀಸೆಲ್ ಹಾಕೋಂಥವ್ರ ಹೊಟ್ಟೆ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿ ಹೊರೆಯನ್ನು ಏರಿಸಿ ಹಿಂದೆ ರೈತರ ಆತ್ಮಹತ್ಯೆ ಅಂಥೇಳಿ ಭಾಳ ಕಠಿಣವಾದ ಪರಿಸ್ಥಿತಿ ರಾಜ್ಯದಲ್ಲಿತ್ತು. ಆದರೆ ಇವತ್ತು ವರ್ತಕರ ಮೇಲೆ, ವ್ಯಾಪಾರಸ್ಥರ ಮೇಲೆ, ಸಾಮಾನ್ಯವಾಗಿ ನಡೆದಾಡುವಂಥ ಜನರ ಪ್ರತಿಭಟನೆಯಲ್ಲಿ ಬಿಜೆಪಿ ನಗರಾಧ್ಯಕ್ಷ ಯೋಗೇಶ್ ಗೌಡ, ಮುಖಂಡರಾದ ವಿಜಯಲಕ್ಷ್ಮಿ ಅಂಜನಪ್ಪ, ಶೋಭನ್ ಬಾಬು, ಬಿಎಚ್ ನಾರಾಯಣಗೌಡ, ಪ್ರಸನ್ನಕುಮಾರ್, ಎಸ್ಟಿ ಚಂದ್ರು, ರತೀಶ್, ರಾಜೀವ್ ಮೊದಲಾದವರು ಹಾಜರಿದ್ದರು. 75ನೇ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರ ಮನೆಗಳಿಗೆ ಭೇಟಿ ನೀಡಿ ಅವರನ್ನು ಒಂದೆಡೆ ಸೇರಿಸಲು ಯೋಜನೆ ಹಾಕಿಕೊಳ್ಳಲಾಗಿತ್ತು. ಆದರೆ ಅವರ ಅನಾರೋಗ್ಯ ಮತ್ತಿತರ ಕಾರಣಗಳಿಂದ ಅದನ್ನು ಬದಲಿಸಿ ಹಿರಿಯ ಪತ್ರಕರ್ತರ ಮನೆ ಅಂಗಳಕ್ಕೆ ಪತ್ರಕರ್ತರ ಸಂಘ ಎಂಬ ಯೋಜನೆ ಹಾಕಿಕೊಳ್ಳಲಾಯಿತು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಟಿವಿ ಶಿವಾನಂದ ತಗಡೂರು ಹೇಳಿದರು. ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಶನಿವಾರ ಏರ್ಪಡಿಸಿದ್ದ ಅಮೃತ ಬೀಜ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಹಿರಿಯರ ಮನೆ ಅಂಗಳಕ್ಕೆ
ಕೆಯುಡಬ್ಲ್ಯೂಜೆ ಹೆಜ್ಜೆ ಹಾಕಲು ನಿರ್ಧರಿಸಿದೆ. ಮೊದಲಿಗೆ ಕಲ್ಲೇಶ್ಗೌಡ ಅವರ ಮನೆಗೆ ಭೇಟಿ ನೀಡಿದೆವು. ನಂತರ ಟಿಡಿಎಸ್ ಜಾರ್ಜ್, ಪಿ ರಾಮಯ್ಯ, ಸುಶೀಲಾ ಸುಬ್ರಹ್ಮಣ್ಯ, ನಾಗಮಣಿ, ವೆಂಕಟೇಶ್ ಭಟ್, ಸಿಆರ್ ಕೃಷ್ಣರಾವ್, ಆರ್ ಜಯಕುಮಾರ್ ಸೇರಿದಂತೆ ಅನೇಕ ಪತ್ರಕರ್ತರ ಮನೆಗೆ ತೆರಳಿ ಅವರ ಅನುಭವವನ್ನು ಈ ಪುಸ್ತಕದಲ್ಲಿ ಹಂಚಿಕೊಳ್ಳಲಾಗಿದೆ. ಇದರಲ್ಲಿ ನಮ್ಮ ಜಿಲ್ಲೆಯ ಪತ್ರಕರ್ತರು ಸೇರಿದ್ದಾರೆ. ಗ್ರಂಥಾಲಯದಲ್ಲಿ ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದ ಪುಸ್ತಕಗಳು ಬಹಳ ಕಡಿಮೆ. ಈ ಪುಸ್ತಕದಲ್ಲಿ ದಾಖಲು ಮಾಡಿರುವುದು ಕಡಿಮೆ. ಆದರೆ ಮುಂದಿನ ಪೀಳಿಗೆಗೆ ಹಿಂದಿನ ತಲೆಮಾರಿನವರು ಮಾಡಿರುವ ಸಾಧನೆ ತಿಳಿಸಿಕೊಡುವ ಪ್ರಯತ್ನವನ್ನ ಈ ಮೂಲಕ ಮಾಡಲಾಗಿದೆ. ಈ ಪುಸ್ತಕವನ್ನು ಇನ್ನೂ ವಿಸ್ತಾರವಾಗಿ ಬರೆಯಬಹುದಿತ್ತು ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ಆದರೆ ಫೇಸ್ಬುಕ್, ವಾಟ್ಸ್ಆಪ್ ಯುಗದಲ್ಲಿ ಸಂಕ್ಷಿಪ್ತವಾಗಿ ಕಟ್ಟಿಕೊಡಲಾಗಿದೆ ಎಂದರು. ಸದಾ ಎದುರಿಸ್ತಾ ಬಂದಿದ್ದೀವಿ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾವು ದಾಖಲು ಮಾಡಿರೋವಂಥದ್ದು ಏನೇನೂ ಅಲ್ಲ. ನಿಜ ಹೇಳಬೇಕಂದ್ರೆ ತುಂಬ ಜರ್ನಲಿಸ್ಟ್ಗಳ ನಾವು ಅನುಭವಗಳನ್ನು ದಾಖಲು ಮಾಡಬೇಕಾದಂಥ ಅಗತ್ಯ ಇವತ್ತಿಗೂ ಕೂಡ ಇದೆ. ಆದರೆ ಇವತ್ತಿನ ಸಂದರ್ಭಗಳಲ್ಲಿ ವಿಶೇಷವಾಗಿ ಇದು ಬೆಂಗಳೂರಿನಲ್ಲಿ ಅನೇಕ ಜರ್ನಲಿಸ್ಟ್ಗಳ ಮನೆಗಳಿಗೆ ಹೋದ ಸಂದರ್ಭದಲ್ಲಿ ಒಂದೊಂದು ಅನುಭವಗಳು ಆಗ್ತಾ ಬಂದಿದೆ. ನಾವು ಮೊದಲು ಆ್ಯಕ್ಚುಲಿ ಯೋಚನೆ ಮಾಡಿದ್ದು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರುಗಳ ಮನೆಗೆ ಹೋಗಿ ಆ ಭಾಗದಲ್ಲಿ ಅವರು ಸರ್ವಿಸ್ ಮಾಡಿರುವಂಥ ಸೇವೆಯನ್ನು ಗುರುತಿಸಿ ಅವರಿಗೆ ಆ ಸಂದರ್ಭದಲ್ಲಿ ಅವ್ರನ್ನೆಲ್ಲರೂ ಒಂದು ವೇದಿಕೆಗೆ ಕರೆತರುವಂಥ ಪ್ರಯತ್ನವನ್ನು ಮೊದಲು ಮಾಡಿದ್ವಿ. ಆದರೆ ನಾನಾ ಕಾರಣಕ್ಕಾಗಿ ಅವರಿಗೆ ಆರೋಗ್ಯ ಸಮಸ್ಯೆ ಅಥವಾ ಮತ್ತೊಂದು ಮಗದೊಂದು ಅಥವಾ ಬಂದರೆ ಒಂದು ಅರ್ಧ ಗಂಟೆ ಕೂಡ ಕೂರಕಾಲ ಮತ್ತು ವಾಪಸ್ ಹೋಗ್ಬೇಕು, ಈ ಥರದ್ದೆಲ್ಲ ಸಮಸ್ಯೆಗಳು ಎದುರಾಗ್ತಾ ಬಂದು ಹಾಗಾಗಿ ಯೋಚನೆ ಮಾಡೋದು ಇದನ್ನು ಒಂದು ರಿವರ್ಸ್ ಆಗಿ ಯೋಚನೆ ಮಾಡೋಣ ಅಂತ. ರಿವರ್ಸ್ ಅಂದರೆ ನಾವೇ ಸಂಘವೇ ಅವರ ಮನೆಗೆ ಹೋಗಿ ಅವರಿಗೆ ಅವರ ವೃತ್ತಿಯ ಸೇವೆ. ಹಿರಿಯ ಪತ್ರಕರ್ತ ಕೆಆರ್ ಮಂಜುನಾಥ್ ಮಾತನಾಡಿ, ಅಮೃತ ಬೀಜದಲ್ಲಿ ಪತ್ರಕರ್ತರ ಚರಿತ್ರೆ ಕಟ್ಟಿಕೊಡಲಾಗಿದೆ. ಈ ಪುಸ್ತಕವನ್ನು ಕೆಲವೇ ಗಂಟೆಯಲ್ಲಿ ಓದಿ ಮುಗಿಸಬಹುದು. ಆದರೆ ಇಲ್ಲಿರುವ ಮಾಹಿತಿ ಸಂಗ್ರಹಿಸಲು ಶಿವಾನಂದ ತಗಡೂರು ಅವರು ಸಾಕಷ್ಟು ಶ್ರಮ ಹಾಕಿದ್ದಾರೆ. ಶಿವಾನಂದ್ ಅವರ ಆರಂಭದ ಬದುಕೆ ಹೋರಾಟದಿಂದ ಕೂಡಿತ್ತು. ಪತ್ರಿಕೋದ್ಯಮದಲ್ಲೂ ಕೂಡ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ಈ ಪುಸ್ತಕ ಚಿಕ್ಕದು ಎಂದಾದರೆ ಭಾಗ 2 ಬರಲಿ, ಇನ್ನೂ ಹಲವು ಹಿರಿಯರ ಅನುಭವ ದಾಖಲಾಗಲಿ ಎಂದರು. ಚರಿತ್ರೆಯನ್ನು ಒಳಗೊಂಡಿರುವಂಥ ಒಂದು ಪುಸ್ತಕ ಇದು ಅಮೃತ ಬೀಜ ಅಂತ. ಇದನ್ನು ಮಾಹಿತಿ ನಾವೇನೋ ಒಂದು ಅರ್ಧ ಗಂಟೆನ 1 ಗಂಟೆನ ಓದ್ಬಿಟ್ಟು ಎಲ್ಲ ಒಂದು ಜೋಪಾನ ಮಾಡ್ಬೋದು. ಆದರೆ ಈ ಸಂಗ್ರಹಿಸುವಂಥದ್ದು ಇದೆಯಲ್ಲ, ಅದಕ್ಕೆ ತಗೊಂಡಂಥ ಅವಧಿ ಮತ್ತು ಅದಕ್ಕೆ ಆಲೋಚನೆಗಳು ಜಾಸ್ತಿ ಬೇಕು, ದೂರದೃಷ್ಟಿನೂ ಬೇಕು. ಒಬ್ಬರು ಇಂಥವ್ರು ಇದ್ದರು, ಈ ಪರಿಚಯ ಈಗ ನೋಡಿ ಯುವಕಳಿಗೆ ಇದೆ, ಅವ್ರಿಗೆ ಯಾರಿಗೆ ಗೊತ್ತೈತಿ ಇಷ್ಟು ಇವರೆಲ್ಲ ಪತ್ರಕರ್ತರು ಈ ಥರ ಸರ್ವಿಸ್ ಇದೆ ಅವ್ರಿಗೆ ಗೊತ್ತಿರಲಿಲ್ಲ. ಅಂಥವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ಟಂಥ ನಮ್ಮ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರಿಗೆ ಈ ಸಂದರ್ಭದಲ್ಲಿ ನಮಸ್ಕರಿಸ್ತಾ, ಅದೇ ರೀತಿ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದಂಥ ತ್ವಚಾನ ಸುಬ್ರಾಯರು ಅವರು ಈ ಸಂಘಕ್ಕೆ ಕೊಟ್ಟಿರೋಂಥ ಕೊಡುಗೆ, ರಾಜ್ಯ ಸಂಘಕ್ಕೆ ಕೊಟ್ಟಿರೋಂಥ ಕೊಡುಗೆ, ಏಕೆಂದರೆ ನಾವು ಕಿರಿಯರಾಗಿ ಅನುಭವಿಸ್ತೀವಿ. ಶಿವಾನಂದ ತಗಡೂರು ಆರಂಭದ ಬದುಕೆ ಹೋರಾಟ, ಅವ್ರದ್ದು ಪತ್ರಿಕೋದ್ಯಮಕ್ಕಿಂತ ಹೋರಾಟ ಇತ್ತು. ನನ್ನ ಪ್ರಕಾರ ಅವರು ಆ ಹೋರಾಟದಲ್ಲೇ ಮುಂದುವರೆದು ಬಿಡ್ತಾರೆ ಅಂದ್ಕೊಂಡಿದ್ದೆ. ಏಕೆ ನನಗೆ ಇಲ್ಲೇ ನಾನು ಮೊದಲೇ ನನ್ನ ಪತ್ರಿಕೋದ್ಯಮದಲ್ಲಿ ಇಲ್ಲಿದ್ದೆ, ಪ್ರತಿನಿಧಿ ಪತ್ರಿಕೆಯಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದವನು. ಅವಾಗ ಶಿವಾನಂದ ಮಧ್ಯೆ ಬಂದರೂ ನನಗೆ ಇದಾಯಿತು. ಅವಾಗ ಬಾಗೂರು ನವಿಲೆ ಅನ್ನೋದು ಇಡೀ ರಾಜ್ಯದಲ್ಲೇ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಂಥ ಚಳವಳಿ ಅದು. 96 ಅದು ದೇವೇಗೌಡರು ಪ್ರಧಾನಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಅವಾಗ ಮಾಡಿದಂಥ ಕೆಲಸ ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಇಷ್ಟೊಂದು ಪತ್ರಕರ್ತರಿಗಾಗಿ ಸಂಘಟನೆಯನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ಶಿವಾನಂದ ತಗಡೂರು ಸರ್ ಮಾಡಿದ್ರು. ನಮಗೆ ಎಲ್ಲ ರಾಜ್ಯದಲ್ಲಿ ಗೊತ್ತಿಲ್ಲ, ನಾವು ಪಕ್ಕದ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಈ ಥರ ಹಲವಾರು ರಾಜ್ಯಗಳಿಗೆ, ಒರಿಸ್ಸಾ ಈ ಥರ ರಾಜ್ಯಗಳಿಗೆ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಶಿವಾನಂದ ತಗಡೂರು ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ಆ ರಾಜ್ಯದ ಪತ್ರಕರ್ತರು, ಆ ರಾಜ್ಯದ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಸಂಘಟನೆ ಪ್ರಮುಖರು ಹೇಳ್ತಾರಲ್ಲ, ಆಗ ನಮಗೆ ಮೈ ಜುಮ್ಮನ್ನುತ್ತೆ. ನಮ್ಮೂರಿನ ವ್ಯಕ್ತಿ ನಮಗೆ ದೊಡ್ಡವರಾಗಿ ಕಾಣಿಸಲ್ಲ, ಯಾವಾಗಲೂ ಕೂಡ ನಮ್ಮೂರಲ್ವಾ, ಶಿವಾನಂದ ಅಲ್ವಾ, ತಗಡೂರಲ್ವಾ, ಶಿವಣ್ಣಯ್ಯ ಅಲ್ವಾ, ಈ ಥರ ಒಂದು ಭಾವನೆ ಒಳಗಡೆ ನಾನೂ ಸೇರಿದಂತೆ ಇರೋದು ಸತ್ಯ. ಶಿವಾನಂದ ತಗಡೂರವ್ರನ್ನ ಇಲ್ಲಿ ಹೊಗಳ್ತಾ ಇಲ್ಲ, ಹೊಗಳೋಂಥ ಪ್ರಮೇಯ ನನಗೆ ಖಂಡಿತನೂ ಇಲ್ಲ. ನಾನೇನಾದರೂ ಮಾತಾಡಿದ್ರೆ ನೇರ ಮಾತಾಡ್ತೀನಿ, ಏನಾದ್ರು ವಿಚಾರ ಅಂದರೆ ನೇರ ಜಗಳಾಡ್ತೀನಿ, ಹಿಂದ್ಗಡೆ ಮಾತಾಡಲ್ಲ, ಮುಂದ್ಗಡೆ ಏನು ಹೇಳ್ತೀನಿ ಅಷ್ಟೇ ನನ್ನ ಕೆಲಸ. ಯಾವಾಗಲೂ ರವಿ ನಾಕ್ಲಗೌಡ ಅಂದ್ರೆ ನೇರವಾಗಿ ಹೇಳ್ತಾನೆ ಅಷ್ಟೇ. ಹಂಗಾಗಿ ಶಿವಾನಂದ ತಗಡೂರವರು ರಾಜ್ಯ ಸಂಘದ ಅಧ್ಯಕ್ಷರಾಗಿ 2 ಬಾರಿ ಏನು ಮುಂದುವರೆದಿದ್ದಾರೆ. ಇಲ್ಲಿವರೆಗೂ ಕೂಡ ಒಂದೇ ಒಂದು ದಿನ ಅವರ ಕಾಲಘಟ್ಟದ ಪತ್ರಿಕೋದ್ಯಮವನ್ನು ಮೆಲುಕು ಹಾಕುವ ಮೂಲಕ ಒಂದು ಒಳ್ಳೆಯ ಸತ್ಕಾರ್ಯವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡಿದೆ. ಶಿವಾನಂದ ತಗಡೂರು ಅವರು ಮತ್ತು ಎಲ್ಲ ನಮ್ಮ ಕಾರ್ಯದರ್ಶಿಗಳಂತ ಲೋಕೇಶ್ ಅವರು, ಎಲ್ಲ ಪದಾಧಿಕಾರಿಗಳು
ಮನೆ ಮನೆಗಳಿಗೆ ತೆರಳಿ, ಬೆಂಗಳೂರು ನಗರದಲ್ಲಿ ಮನೆ ಮನೆಗಳಿಗೆ ಅವರು ಸಮಯ ತಗೊಂಡು ತೆರಳಿ ಅವ್ರನ್ನ ಮಾತನಾಡಿಸಿದಾಗ ಅನೇಕ ಸಂಗತಿಗಳು ಬೆಳಕಿಗೆ ಬಂದಿದ್ದಾವೆ. ಅಂದರೆ ಪತ್ರಕರ್ತರಾಗಿ ಆ ಸಂದರ್ಭಗಳಲ್ಲಿ ಹೇಗಿತ್ತು ಸಂದರ್ಭ ಮತ್ತು ಇಂತೆಂತಹ ಘಟನೆಗಳು ಘಟಿಸಿದ್ದಾವೆ, ಇಂತೆಂಥ ಸಂದರ್ಭಗಳು ಘಟಿಸಿದ್ದಾವೆ, ಅವೆಲ್ಲ ನೆನಪು ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಅದಾಗಿದೆ. ಆ ಎಲ್ಲ ಸಂದರ್ಭಗಳನ್ನು ದಾಖಲೆ ರೂಪದಲ್ಲಿ ಅದನ್ನು ಇವತ್ತು ಅಮೃತ ಬೀಜ ಅನ್ನುವಂಥ ಕೃತಿಯನ್ನು ಹೊರತರುವ ಮೂಲಕ ಅವರ ಮಾತುಗಳನ್ನು ಕೆಲವರಿಗೆ ಈ ಪುಸ್ತಕಗಳನ್ನು ಪ್ರಕಟಣೆ ಮಾಡೋದು ಅಂತ ಹೇಳಿದ್ರೆ ಅದರಿಂದ ಏನು ಪ್ರಯೋಜನ ಅಂತ ಒಂದು ಮಾತನ್ನು ಹೇಳ್ತಾರೆ. ಏನು ಮಾಡೋದು, ಈ ಕಾಲದಲ್ಲಿ ಯಾರು ಪುಸ್ತಕ ಓದ್ತಾರೆ? ಆಮೇಲೆ ಎಲ್ಲ ಡಿಜಿಟಲ್ ಯುಗದಲ್ಲಿ ಇವತ್ತು ಎಲ್ಲ ಮೊಬೈಲಲ್ಲೇ ಸಿಗ್ತದೆ, ಪುಸ್ತಕ ಯಾರು ಓದ್ತಾರೆ ಅಂತ. ಡಿಜಿಟಲ್ ಯುಗ ಇರ್ಬೋದು, ಆಧುನಿಕ ತಂತ್ರಜ್ಞಾನ ಇರ್ಬೋದು, ಅತ್ಯಾಧುನಿಕವಾದಂಥ ತಂತ್ರಜ್ಞಾನ ಬಂದಿರ್ಬೋದು, ಆದರೆ ಪುಸ್ತಕಗಳು ನಮ್ಮನ್ನು ಜೀವಂತವಾಗಿಡುವಂಥ ಪ್ರಯತ್ನವನ್ನು ಸಾವಿರಾರು ವರ್ಷಗಳು ಹೋದರೂ ಕೂಡ ಪುಸ್ತಕಗಳಷ್ಟೇ ನಮ್ಮನ್ನು ನೆನಪುಗಳನ್ನು ಉಳಿಸುವಂಥ ಒಂದು ಕಾರ್ಯ ಮಾಡಲಿಕ್ಕೆ ಪುಸ್ತಕಗಳಿಂದ ಮಾತ್ರ ಸಾಧ್ಯ, ಬರವಣಿಗೆ ಮೂಲಕ ಸಾಧ್ಯ. ಎಷ್ಟೇ ಅತ್ಯಾಧುನಿಕ ಬಂದರೂ ಆಧುನಿಕತೆ ಬಂದರೂ ಕೂಡ ಆ ಪುಸ್ತಕಗಳಲ್ಲಿ ದಾಖಲೆಗಳೇನು ಉಳಿತಾವೆ ಆ ದಾಖಲೆಗಳು ಅಜರಾಮರ ಅನ್ನುವಂತಹ ಒಂದು ಕಾರ್ಯಕ್ಕೆ ಇವತ್ತು ಈ ಕೃತಿ ಏನು ಅಮೃತ ಬೀಜ ಅನ್ನುವಂತಹ ಒಂದು ಕೃತಿನ ಹೊರತರುವ ಮೂಲಕ ನಮ್ಮೆಲ್ಲ ಪತ್ರಕರ್ತರ ಹಿಂದಿನ ಪತ್ರಕರ್ತರು ತೋಚಾನಂದ ಸುಬ್ರಾಯರು ಈಗಿನ ಪತ್ರಿಕೋದ್ಯಮ ಬಂದಂಥ ಈ ವೇಳೆ ಹಿರಿಯ ಪತ್ರಕರ್ತರಾದ ತೋಚಾನಂದ ಸುಬ್ಬರಾಯ, ಲೀಲಾವತಿ, ಆರ್.ಪಿ. ವೆಂಕಟೇಶ್ ಮೂರ್ತಿ, ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದ ಕೆ.ಟಿ. ಶಿವಪ್ರಸಾದ್, ಕೆಯುಡಬ್ಲ್ಯೂಜೆ ವಿಶೇಷ ಆಹ್ವಾನಿತರಾದ ರವೀನಾ ಕಲ್ಗೂಡು, ಜಿಲ್ಲಾ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು ಹಾಜರಿದ್ದರು. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಹಾಗೂ ತಾಲೂಕಿನ ವೈದ್ಯಾಧಿಕಾರಿ ಇವರು ಮಾಹಿತಿ ಕೇಳಿದರೆ ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದು, ಇವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆರ್ಟಿಐ ಕಾರ್ಯಕರ್ತ ಬಿವಿ ಭಾನುಪ್ರಕಾಶ್ ಆಗ್ರಹಿಸಿದರು. ಹಾಸನದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ ತಿಂಗಳು ಆಸ್ಪತ್ರೆಗೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು ಅಧಿನಿಯಮ ಅಡಿಯಲ್ಲಿ ನಿಯಮಾನುಸಾರ ಮಾಹಿತಿಯನ್ನ ಕೇಳಿದರೂ ಇದುವರೆಗೂ ಮಾಹಿತಿಯನ್ನು ನೀಡದೆ ಉಡಾಫೆ ಹಿಂಬರಹವನ್ನ ನೀಡುತ್ತಲೇ ಬಂದಿದ್ದಾರೆ. ಆರ್ಟಿಐ ಕಾರ್ಯಕರ್ತರನ್ನ ಹತ್ತಿಕ್ಕುವಂತಹ ಕೆಲಸ ಮಾಡಿರುವಂತಹ ಇಲಾಖೆಯ ಅಧಿಕಾರಿಯ ವಿರುದ್ಧ ಜಿಲ್ಲಾಧಿಕಾರಿಯವರು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ದಿನಾಂಕ 29/3/2025ರಲ್ಲಿ ಹಾಸನದ DHO ಅವರ ಕಚೇರಿಯಲ್ಲಿ ನನಗೆ ಪಾಳ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಆಲೂರು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಅಂತ ಡಾಕ್ಟರ್ ನಿಸಾರ್ ಫಾತಿಮಾ ಅವರು ನನ್ನ ಮೇಲೆ ಏರು ಧ್ವನಿಯಲ್ಲಿ ಮಾತಾಡಿ ಭಾಳ ತುಚ್ಛವಾಗಿ ನಮ್ಮನ್ನು ನಿಲ್ಲಿಸಿರ್ತಾರೆ. ಆ ಸಂಬಂಧ ನನಗೆ ಅವತ್ತು 29ನೇ ತಾರೀಕು ಒಂದು ಮೇಲ್ಮನವಿನ ಕರೆದಿರ್ತಾರೆ. ನಾನು ಆ ಮೇಲ್ಮನವಿಗೆ ಹೋದಂಥ ಸಂದರ್ಭದಲ್ಲಿ ಅವರು ನನ್ನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಮೇಲೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ. ಆ ಸಂಬಂಧಪಟ್ಟಂತೆ ಅಲ್ಲಿ ಅವತ್ತು ಆ ಘಟನೆಗೆ ಸಂಬಂಧಪಟ್ಟಂತೆ ಅವತ್ತು DHO ಅವರು ಕೂಡ ಅದೇ ಒಂದು DHO ಅವರ ಸಮ್ಮುಖದಲ್ಲೇ ನಡೆದಿರುವಂಥದ್ದು. DHO ಅವರ ಜೊತೆಯಲ್ಲಿ AO ಚಂದ್ರಶೇಖರ್ ಕೂಡ ಜೊತೆಯಲ್ಲಿರ್ತಾರೆ, ಅವ್ರ ಜೊತೆಯಲ್ಲಿ ಸೂಪರಿಂಟೆಂಡೆಂಟ್ ಜಗದೀಶ್ ಅವರು ಕೂಡ ಜೊತೆಯಲ್ಲಿರ್ತಾರೆ. ಸಂಬಂಧಪಟ್ಟಂತೆ ಮೇಲ್ಮನವಿಗೆ ಸಂಬಂಧಿಸಿದಂತೆ ನಮ್ಮನ್ನು ಅಲ್ಲಿ ಕರೆದಿರ್ತಾರೆ. ಆ ವಿಚಾರವಾಗಿ ಮೇಲ್ಮನವಿನ ಅಟೆಂಡ್ ಮಾಡೋಕ್ಕೋಸ್ಕರ ನಾನು ಅಲ್ಲಿ ಹೋಗಿದ್ದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಡಾಕ್ಟರ್ ನಿಸಾರ್ ಫಾತಿಮಾ ಅವರು ನನ್ನನ್ನು ಯಾರೋ ನೀನು ಅಂಥೇಳಿ ನನ್ನ ಮೇಲೆ ಎಷ್ಟೋ ನೀನು RTIನಲ್ಲಿ ಅರ್ಜಿಗಳನ್ನ ಹಾಕ್ತಾ ಇದೆಯಾ, ಇದು ನಾನು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಅನಂತರಾಜು, ಅಖಿಲ ಕರ್ನಾಟಕ ಮಾನವ ಮೂಲಭೂತ ಹಕ್ಕುಗಳ ಜಾಗೃತಿ ಸಮಿತಿ ಜಿಲ್ಲಾಧ್ಯಕ್ಷ ಫ್ರಾನ್ಸಿಸ್ ಕ್ಲೇವಿಯರ್, ದಲಿತ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ಚೇತನ ಶಾಂತಿಗ್ರಾಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶ್ವಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ರಥೋತ್ಸವದ ಹಿನ್ನೆಲೆಯಲ್ಲಿ ಬೇಲೂರು ಪುರಸಭಾ ವತಿಯಿಂದ ಐಮಾಸ್ಕ್ ಲೈಟ್ ಅಳವಡಿಕೆಯನ್ನ ಪುರಸಭಾಧ್ಯಕ್ಷ AR ಅಶೋಕ್ ಉದ್ಘಾಟನೆ ಮಾಡಿದರು. ಈ ವೇಳೆ ಮಾತನಾಡಿದ ಅಧ್ಯಕ್ಷರು, 14ನೇ ವಾರ್ಡ್ನ ಸದಸ್ಯರಾದ ದಿವ್ಯಾ ಗಿರೀಶ್ ಅವರು ರಥದ ಪಕ್ಕ ಕತ್ತಲೆ ಇರುವುದರಿಂದ ಇಲ್ಲಿಗೆ ಬಂದು ಐಮಾಸ್ಕ್ ಹಾಕಿಸಿಕೊಡುವಂತೆ ಮನವಿ ಮಾಡಿದರು. ಅದರಂತೆ ಯುಗಾದಿ ಹಬ್ಬದ ನಂತರ ಜಾತ್ರಾ ಮಹೋತ್ಸವ ಬರುತ್ತಿರುವುದರಿಂದ ಇದನ್ನು ಮನಗಂಡು ನಾವು ಕೂಡ ತ್ವರಿತವಾಗಿ ಐಮಾಸ್ಕ್ ಕಾಮಗಾರಿ ಕೈಗೊಂಡು ಈ ಕೆಲಸವನ್ನು ಪೂರ್ಣಗೊಳಿಸಿದ್ದೇವೆ. ಅಲ್ಲದೆ ಚನ್ನಕೇಶವ ಸ್ವಾಮಿ ತೆಪ್ಪೋತ್ಸವ ಉತ್ಸವ ಕಲ್ಯಾಣಿ ಜಾಗದಲ್ಲಿ ನಡೆಯಲಿದ್ದು ಅಲ್ಲಿಯೂ ಕತ್ತಲೆ ಇರುವ ಕಾರಣ ಮಿನಿ ಐಮಾಸ್ಕ್ ದೀಪ ಅಳವಡಿಸಿ ಅದನ್ನು ಇದರ ಜೊತೆ ಉದ್ಘಾಟನೆ ಮಾಡಿದ್ದೇವೆ ಎಂದು ಮಾಹಿತಿ ನೀಡಿದರು. ಚನ್ನಕೇಶವ ಸ್ವಾಮಿ ಅವರ ರಥೋತ್ಸವದ ಅಂಗವಾಗಿ ಏನು ನಾವು ಪುರಸಭೆಯಿಂದ ಸುಮಾರು ಒಂದು 3 ಮಿನಿ ಹೈಮಾಕ್ಸ್ ಲೈಟನ್ನು ಹಾಕ್ಸೋದು ಅಂತ ಹೇಳ್ಬಿಟ್ಟು ನಾವೆಲ್ಲ ನಮ್ಮ ಸದಸ್ಯರುಗಳ ಜೊತೆ ಮಾತುಕತೆ ಮಾಡಿದ್ವಿ. ಅದೇ ರೀತಿ ಏನು ದಿವ್ಯಾ ಗಿರೀಶ್ರವರು ನಮ್ಮದು 14ನೇ ವಾರ್ಡು ರಥ ಇರೋದ್ರಿಂದ ಅದ್ರ ಪಕ್ಕದಲ್ಲಿ ಸ್ವಲ್ಪ ಕತ್ತಲೆ ಇದೆ, ಹಾಗಾಗಿ ತಾವು ಒಂದು ಐಮ್ಯಾಕ್ಸ್ ಲೈಟನ್ನು ಹಾಕಿಸ್ಕೊಡಿ ಅಂತ ಅವರ ಒಂದು ಕೋರಿಕೆ ಮೇರೆಗೆ ನಾವು ಇಮಿಡಿಯೇಟಾಗಿ ಜಾತ್ರಾ ಮಹೋತ್ಸವ ಇರೋದ್ರಿಂದ ತಕ್ಷಣವೇ ಅದನ್ನು ನಾವು ಆ ಒಂದು ಕಾಮಗಾರಿ ಅಂದರೆ ಅದನ್ನು ಕೈಗೆ ಎತ್ಕೊಂಡು ತಕ್ಷಣ ತರಿಸಿ ಜಾತ್ರಾ ಮಹೋತ್ಸವದ ಒಳಗಡೆ ಏನು
ಯುಗಾದಿ ಹಬ್ಬದ ನಂತರ ಉತ್ಸವಗಳಿರುತ್ತೆ. ಆ ಉತ್ಸವದ ಒಳಗಡೆನೆ ನಾವು ಮಾಡಬೇಕು ಅಂತ ಇವತ್ತು ನಮ್ಮ ಉಪಾಧ್ಯಕ್ಷರ ನೇತೃತ್ವದಲ್ಲಿ, ಸದಸ್ಯರ ನೇತೃತ್ವದಲ್ಲಿ ಇವತ್ತು ನಾವು ಮಿನಿ ಹೈಮಾಸ್ಟ್ ಲೈಟನ್ನು ಉದ್ಘಾಟನೆ ಮಾಡಿ ಇವತ್ತು ಬೆಳಕು ಕೊಡುವಂಥ ಒಂದು ಕೆಲಸ ಮಾಡಿದ್ದೇವೆ. ಅದೇ ರೀತಿ ಏನು ಈ ಚನ್ನಕೇಶವ ಸ್ವಾಮಿ ದೇವಾಲಯದ ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷೆ ಉಷಾ ಸತೀಶ್, ಸದಸ್ಯರಾದ ದಿವ್ಯಾ ಗಿರೀಶ್, ಅಶೋಕ್, ಸುಬ್ರಹ್ಮಣ್ಯ, ಸತೀಶ್, ಗಿರೀಶ್, ಪಿಎಸ್ಐ, ಎಸ್ಐ, ಐಜಿ ಪಾಟೀಲ್ ಸೇರಿದಂತೆ ಇತರರು ಹಾಜರಿದ್ದರು. ವಿಧಾನಸಭೆಯಲ್ಲಿ ವಿಪಕ್ಷದ 18 ಶಾಸಕರ ಅಮಾನತು ವಿರುದ್ಧ ಹಾಗೂ ನಿತ್ಯೋಪಯೋಗಿ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಸಕಲೇಶಪುರ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಶನಿವಾರ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ವಿಧಾನಸಭಾ ಸಭಾಪತಿ ಯುಟಿ ಖಾದರ್ ಅವರು ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದ್ದಾರೆ. ವಿಧಾನಸಭೆಯಲ್ಲಿ ವಿಪಕ್ಷ ಶಾಸಕರು ಹನಿ ಟ್ರಾಪ್ ಸಂಬಂಧಿತ ಸಿಡಿಗಳ ಕುರಿತು ಚರ್ಚೆಗೆ ಒತ್ತಾಯಿಸಿದ್ದಕ್ಕೆ ಪ್ರತಿಯಾಗಿ ಸಭಾಪತಿ 18 ಶಾಸಕರನ್ನು ಅಮಾನತುಗೊಳಿಸಿದ್ದಾರೆ. ಇದು ಪ್ರಜಾಪ್ರಭುತ್ವವನ್ನ ಅವಮಾನಿಸುವಂತದ್ದು. ಅಲ್ಲದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದ್ದು ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಯ ಮೂಲಕ ಸಾರ್ವಜನಿಕರನ್ನ ಸಂಕಷ್ಟಕ್ಕೆ ದೂಡುತ್ತಿದೆ ಎಂದು ದೂರಿದರು. ರಾಜ್ಯದಲ್ಲಿ ಆಳ್ವಿಕೆ ನಡೆಸ್ತಾ ಇರತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನಗಳಿಂದಲೂ ಕೂಡ ಈ ರಾಜ್ಯದಲ್ಲಿ ಒಂದಲ್ಲ ಒಂದು ಹಗರಣಗಳಾಗ್ತಾ ಇರತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ST ನಿಗಮದಲ್ಲಿ ಲೂಟಿಯನ್ನು ಮಾಡಿ ಸಚಿವರಾದಂಥ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ನಂತರ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಹಣವನ್ನು ವಿವಿಧ ಭಾಗ್ಯಗಳಿಗೆ ದುರ್ಬಳಕೆಯನ್ನು ಮಾಡಿಕೊಂಡು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನತೆಗೆ ಅನ್ಯಾಯವನ್ನು ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯಾದ್ಯಂತ ಮಾನ್ಯ ವಿಜೇಂದ್ರನವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇವತ್ತು ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ SCP, TSP ಹಣವನ್ನು ವರ್ಗಾವಣೆ ಮಾಡಿರೋದಿರ್ಬೋದು, ST ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಅಗತ್ಯ ವಸ್ತುಗಳ ಬೆಲೆಯನ್ನು ದಿನನಿತ್ಯ ಏರಿಕೆ, ಹಾಲಿರ್ಬೋದು, ಮೊಸರು ಇರ್ಬೋದು, ಬಸ್ ಇರ್ಬೋದು, ಜನನ ಪ್ರಮಾಣ ಪತ್ರ ಇರ್ಬೋದು, ಮರಣ ಪ್ರಮಾಣ ಪತ್ರ ಇರ್ಬೋದು, ಬಾಂಡ್ ಪೇಪರ್ ಇರ್ಬೋದು, ಬಸ್ ಚಾರ್ಜ್ ಇರ್ಬೋದು, ಪೆಟ್ರೋಲು, ಡೀಸೆಲ್ ಎಲ್ಲದರ ಮೇಲೂ ಕೂಡ ಈ ಸರ್ಕಾರ ಬಂದಂಥ ದಿನಗಳಲ್ಲಿ ನಿರಂತರವಾಗಿ ಮಧ್ಯಮ ವರ್ಗದವರು, ಬಡವರುಗಳ ಮೇಲೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ, ಈ ಸರ್ಕಾರದಲ್ಲಿ ಸಾಮಾನ್ಯ ಪ್ರಜೆ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತಿಲ್ಲ. 4% ಮುಸ್ಲಿಂ ಮೀಸಲಾತಿ ನೀಡಿದ್ದು ಸಂವಿಧಾನ ಬಾಹಿರ ಎಂದು ಟೀಕಿಸಿದರು. ಈಗಾಗಲೇ ಒಂದು ಉಗ್ರ ಹೋರಾಟ ಮುಗಿಸ್ಕೊಂಡು ಈಗಾಗಲೇ ನಮ್ಮ AC ಮೇಡಮ್ ಅವರಿಗೆ ನಾವು ಮನವಿ ಕೊಟ್ಟಿದ್ದೇವೆ. ತಮಗೆಲ್ಲ ತಿಳಿದಿರಬಹುದು ಯಾಕೆ ಒಂದು ಹೋರಾಟ ಮಾಡಿದ್ರೆ ಅಂದ್ರೆ ಜನಸಾಮಾನ್ಯರು ಜೀವನ ಮಾಡ್ಲಿಕ್ಕಾಗದಂತ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಹಾಲಿನ ದರವನ್ನ 10 ರೂಪಾಯಿ ಏರಿಸಿದೆ. ಈ ಸರ್ಕಾರ ಬಂದ ಮೇಲೆ 10 ರೂಪಾಯಿನ ಏರಿಸಿದೆ. ಅದೇ ರೀತಿ ಒಬ್ಬ ಸಣ್ಣ ರೈತ ಇರ್ಬೋದು, ಯಾವುದೇ ಭೂಮಿನ ಖರೀದಿಸಬೇಕಾದ್ರೆ ಸ್ಟಾಂಪ್ ಡ್ಯೂಟಿ ಇರ್ಬೋದು, ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು, ದುರ್ಬಳಕೆ ಮಾಡಿದ್ದಾರೆ. ಅದೇ ರೀತಿ ಗ್ಯಾರಂಟಿ ಮುಖಾಂತರ ಹೇಳೋದು ಬಸ್ಸಿನ ರೇಟ್ ಅನ್ನು ಏರಿಸಿದ್ದಾರೆ. ಕರೆಂಟ್ ಬಿಲ್ ಸಹ ಇನ್ನೂ ಗಗನಕ್ಕೇರಿದೆ. ಅದೇ ರೀತಿ ಜನಸಾಮಾನ್ಯರು ಜೀವನ ಮಾಡದಂತ ರೀತಿಯಲ್ಲಿ ಸರ್ಕಾರವನ್ನು ನಡೆಸುತ್ತದೆ. ಅದೇ ರೀತಿ ಮೊನ್ನೆ ನಡೆದಂತ ವಿಧಾನಸಭೆಯಲ್ಲಿ 18 ಶಾಸಕರನ್ನ ಅಮಾನತು ಮಾಡಿದಂತ ಈ ನಮ್ಮ ಸ್ಪೀಕರ್ ಅವರ ನಡೆಯನ್ನು ಖಂಡಿಸಿ ನಾವು ಈಗ ಪ್ರತಿಭಟನೆ ಮಾಡ್ತಿದ್ವಿ. ಅದೇ ರೀತಿ ನಿನ್ನೆ ನಡೆದಂತ ಒಬ್ಬ ಆತ್ಮಹತ್ಯೆ ಮಾಡಿದಂತ ನಮ್ಮ ಪಕ್ಕದ ತಾಲೂಕಿನ ಸೋಮರಪೇಟೆಯವರಿಗೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮೆಲ್ಲ ನಾಯಕರು ಇವತ್ತು ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಯಾವುದೇ ಒಂದು ಸ್ಟೇಷನ್ ಹೋಗಬಹುದು, ಯಾವುದೇ ಒಂದು ಕಚೇರಿ ಹೋಗಬಹುದು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮೇಲೆ ದುರ್ಬಳಕೆಯನ್ನು ಅವರು ಮಾಡ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಸರ್ಕಾರವನ್ನು ಯಾವುದೇ ಒಂದು ರೀತಿಯಲ್ಲಿ. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ವಳಲಹಳ್ಳಿ ಅಶ್ವಥ್, ಮಹಿಳಾ ಅಧ್ಯಕ್ಷೆ ಬಬಿತಾ ವಿಶ್ವನಾಥ್, ಪುರಸಭೆ ಸದಸ್ಯರಾದ ಪ್ರದೀಪ್, ವನಜಾಕ್ಷಿ, ಮಾಜಿ ಮಂಡಲ ಅಧ್ಯಕ್ಷ ರಾಜ್ಕುಮಾರ್, ಯುವ ಮೋರ್ಚಾ ಅಧ್ಯಕ್ಷ ನಿಖಿಲ್ ಸೇರಿದಂತೆ ಇತರರು ಹಾಜರಿದ್ದರು. ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾಗಿದ್ದ ಬಾಳುಪೇಟೆಯಿಂದ ಜಮ್ಮನಹಳ್ಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಸಿಮೆಂಟ್ ಮಂಜು ಶಂಕುಸ್ಥಾಪನೆ ನೆರವೇರಿಸಿದರು. ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಈ ಯೋಜನೆಗೆ ಕುನಿಗನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಜಮ್ಮನಹಳ್ಳಿ ಗ್ರಾಮದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ಜರುಗಿತು. ಈ ವೇಳೆ ಮಾತನಾಡಿದ ಶಾಸಕರು, ಈ ರಸ್ತೆ ಅಭಿವೃದ್ಧಿಯಿಂದ ಸ್ಥಳೀಯರಿಗೆ ಸಂಪರ್ಕ ಸೌಲಭ್ಯ ಸುಧಾರಿಸುವುದರ ಜೊತೆಗೆ ಪ್ರದೇಶದ ಆರ್ಥಿಕ ಪ್ರಗತಿಗೂ ನೆರವಾಗಲಿದೆ. ಸಾರ್ವಜನಿಕರು ಈ ಯೋಜನೆಯನ್ನು ಸ್ವಾಗತಿಸಿದ್ದು ಶೀಘ್ರವೇ ಕಾಮಗಾರಿ ಅನುಭವವಾಗಿ ಪೂರ್ಣಗೊಳ್ಳಲಿ ಎಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಪಂಚಾಯಿತಿ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಾದ್ಯಂತ ಬಾಬೂಜಿ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ. ಬಾಬೂಜಿ ಭಾವಚಿತ್ರ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಚಾಲನೆ. ಬಾಬುರಾಮ್ ಬಗ್ಗೆ ಸಂಸದ ಶ್ರೇಯಸ್ ಬಣ್ಣನೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ರಮ ಹಣ ವಸೂಲಿ ಆರೋಪ. ಸ್ಥಳಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ಪರಿಶೀಲನೆ. ಸೊಸೈಟಿ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ. ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳಿಗೆ ವಿರೋಧ. ಬಿಜೆಪಿ ಕಾರ್ಯಕರ್ತರಿಂದ ಹಾಸನದಲ್ಲಿ ಪ್ರತಿಭಟನೆ. ರಾಜ್ಯಪಾಲರಿಗೆ ಮನವರಿಕೆ ಪತ್ರ ರವಾನೆ.
ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.